ಹಾಯ್ ಹಲೋ ಫ್ರೆಂಡ್ಸ್, ಈ 3 ಟಿಪ್ಸು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಅಡುಗೆ ಮಾಡೋರ್ಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಒಗ್ಗರಣೆ ಡಬ್ಬಿ ಇಲ್ಲದಂತೆ ಅಡುಗೆ ಮಾಡಲಿಕ್ಕೆ ಆಗಲ್ಲ. ಸಾಸಿವೆ ಕಡಲೆಬೇಳೆ ಎಲ್ಲ ಎತ್ಕೋಬೇಕಾದ್ರೆ ಚೆಲ್ಲುತ್ತೆ. ಹಾಗಾಗಿ ನಾವು ಆವಾಗ ಟಿಶ್ಯೂನ ಕೆಳಗಡೆ ಇಟ್ಟು ಆಮೇಲೆ ಅದನ್ನು ಯೂಸ್ ಮಾಡಿದಾಗ ನಾವು ಯೂಸ್ ಮಾಡ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ. ನೆಕ್ಸ್ಟ್ ಬಂದು ಸ್ಪೈಸಸ್, ಯಾಕೆಂದರೆ ಎಲ್ಲದಕ್ಕೂ ಚಿಕ್ಕ ಪುಟ್ಟಕ್ಕೂ ಹೋಗಿ ಅರಶಿನ, ಅಚ್ಕಾರದ ಪುಡಿ ಎಲ್ಲ ತರಲಿಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಯೂಸಬಲ್ ಆಗೂ ಇದೆ. ಮತ್ತು ನಾನು ಚಿಲ್ಲಿ ಪೌಡ್ರ್ ಆಗಿರಲಿ, ಮೆಣಸಿನ ಪುಡಿನೇ ಆಗಿರಲಿ, ಅರ್ಶಿನದ ಪುಡಿನೇ ಆಗಿರಲಿ, ಚಕ್ಕೆ ಲವಂಗದ ಪುಡಿ ಮಾತ್ರ ನಾನು ಪೌಡ್ರ್ ಮಾಡ್ಕೋತೀನಿ. ಯಾಕೆಂದರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಬೇಗ ಕೆಡಲ್ಲ. ಸೊ ಹಾಗಾಗಿ ಈ ಒಂದು ಬಾಕ್ಸ್ ಅಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಎಸ್ಪೆಷಲಿ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಏನು ಮಾಡೋದು ಅಂದಾಗಲೇ ತಲೆನೋವು ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ಬಂದು ಆಯಿಲ್, ಅಯ್ಯೋ ಇದು ತೊಳೆಯೋದೇ ಒಂಥರ ಇರಿಟೇಷನ್ ಆಗಿಬಿಟ್ಟಿರುತ್ತೆ. ಸೊ ಆಯಿಲ್ ಇಡಬೇಕಾದ್ರೆ ನಾವು ಟಿಶ್ಯೂ ಇಟ್ಬಿಟ್ಟು ಆ ಆಯಿಲ್ ಬೌಲ್ನ ಮೇಲ್ಗಡೆ ಇಟ್ಟಾಗ ನಮಗೆ ಅಷ್ಟು ಜಿಡ್ಡು ಅಂತ ಅನಿಸಲ್ಲ. ಫೈನಲ್ ನೋಡ್ಬೋದು. ನಿಮಗೆಲ್ಲ ಇಷ್ಟ ಆಗಿದೆ